ಇದು ಇಂಪಾರ್ಟೆಂಟ್ ವಿಡಿಯೋ ಅಲ್ಲ, ವೆರಿ ಇಂಪಾರ್ಟೆಂಟ್ ವಿಡಿಯೋ. ಬಹಳ ಲಕ್ಷ್ಯ ಕೊಟ್ಟು ನೋಡಿ. ಯಾರಿಗೆ ಓದಕ್ ಆಗೋದಿಲ್ಲ, ಎಷ್ಟು ಬಾರಿ ಓದಿದರೂ ನೆನಪಲ್ಲಿ ಇರೋದಿಲ್ಲ, ಓದಲು ಕುಂತ್ರೆ ಕಾನ್ಸಂಟ್ರೇಷನ್ ಬರೋದಿಲ್ಲ, ಓದಿದ್ದು ಅರ್ಥ ಆಗೋದಿಲ್ಲ, ಓದಲು ಏನೋ ಕುಂದಿರ್ತೀವಿ ಆದ್ರೆ ನಮ್ಮ ಮೈಂಡ್ ಬೇರೆ ವಿಚಾರ ಮಾಡ್ತೈತಿ ಅನ್ನುವಂತವರಿಗೆ ಈ ವಿಡಿಯೋ ವೆರಿ ಯೂಸ್ಫುಲ್. ಅವರು ಯಾವುದೇ ಸ್ಟೂಡೆಂಟ್ ಆಗಿರಬಹುದು, ಎಂತಹ ವಿಷಯವನ್ನ ಓದ್ತಾ ಇರಬಹುದು, ಹಗಲಾದ್ರೂ ಸ್ಟಡಿ ಮಾಡ್ಲಿ ಅಥವಾ ರಾತ್ರಿ ಆದ್ರೂ ಸ್ಟಡಿ ಮಾಡ್ಲಿ, ಯಾವಾಗ ಓದಿದರೂ ಇದನ್ನ ಉಪಯೋಗ ಮಾಡಬಹುದು. ನೀವು ಯಾವ ಟೈಮ್ ಅಲ್ಲಿ ಓದ್ತೀರಿ, ಎಷ್ಟು ಓದ್ತೀರಿ ಅಷ್ಟನ್ನೇ ಓದಿ. ಆದ್ರೆ ಓದುವಾಗ ಜೋರಾಗಿ ಓದಿ, ಬಾಯಿ ತೆರೆದು ಓದಿ. ಮನಸ್ಸಿನಲ್ಲಿ ಓದುವುದಕ್ಕೆ ಹೋಗಬಾರದು. ಮನಸ್ಸಿನಲ್ಲಿ ಓದಲು ಶುರು ಮಾಡಿದರೆ ನಿಮ್ಮ ಶರೀರ ಆಕ್ಟಿವ್ ಆಗಿರೋದಿಲ್ಲ, ನಿಮ್ಮ ಮೈಂಡ್ ನೀವು ಓದುವುದರ ಕಡೆಗೆ ಗಮನ ಕೊಡುವುದಿಲ್ಲ, ತೂಕಡಿಗೆ ಬಂದಂತಾಗಿ ನಿಮ್ಮನ್ನ ಕಾಡುತ್ತದೆ. ಇವೆಲ್ಲವುಗಳಿಂದ ಬಚಾವಾಗಿ ಒಳ್ಳೆಯ ಕಾನ್ಸಂಟ್ರೇಷನ್ ನಿಂದ ಓದಬೇಕು ಅಂತಂದ್ರೆ, ಓದಿದ್ದೆಲ್ಲವನ್ನ ನೆನಪಲ್ಲಿ ಇಟ್ಕೋಬೇಕು ಅಂತಂದ್ರೆ ಬಾಯಿ ತೆರೆದು ಜೋರಾಗಿ ಓದಬೇಕು. ಇದರಿಂದ ಓದಲು ಮನಸ್ಸಾಗ್ತಾ ಇಲ್ಲ, ಮನಸ್ಸು ಮಾಡಿಕೊಂಡು ಓದಲು ಕುಂತ್ರೆ ಅರ್ಥ ಆಗ್ತಾ ಇಲ್ಲ, ಅರ್ಥ ಆದ್ರೂ ನೆನಪಲ್ಲಿ ಇರ್ತಾ ಇಲ್ಲ, ಫೋಕಸ್ ಮಾಡುವುದಕ್ಕೆ ಆಗ್ತಾ ಇಲ್ಲ ಅನ್ನುವಂತ ಜಂಜಾಟ ಇರುವುದಿಲ್ಲ. ನೀವು ಏನು ಓದಬೇಕು ಅಂತೀರೋ ಅದನ್ನ ಚೆನ್ನಾಗಿ ಓದಬಹುದು. ಓದುವ ಕಡೆಗೆ ನಿಮ್ಮ ಮನಸ್ಸು ಇರುವುದರಿಂದ ವಿಷಯವೆಲ್ಲ ಸಂಪೂರ್ಣವಾಗಿ ಅರ್ಥ ಆಗುತ್ತದೆ ಮತ್ತು ಅರ್ಥ ಆಗಿದ್ದು ಶಾಶ್ವತವಾಗಿ ನೆನಪಲ್ಲಿ ಉಳಿಯುವಂತದ್ದು. ನಾನು ಪದೇ ಓದಿದರೂ ಅರ್ಥ ಆಗ್ತಾ ಇಲ್ಲ, ಏನು ಓದಿದೆ ಎನ್ನುವ ನೆನಪು ಸಹಿತ ಇರೋದಿಲ್ಲ ಎನ್ನುವ ಹತಾಶ ಭಾವನೆ ಇರುವುದಿಲ್ಲ. ಇಂಥ ಇನ್ನೂ ಹೆಚ್ಚಿನ ವಿಡಿಯೋ ಬೇಕು ಅಂತಂದ್ರೆ ನಮ್ಮನ್ನ ಫಾಲೋ ಮಾಡಿ ಮತ್ತು ಯೂಟ್ಯೂಬ್ ನಲ್ಲಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.